ಭಾಷೆಗಳ ಆಧಾರದ ಮೇಲೆ ಈ ಭಾರತ ದೇಶ ಆ ಭಾಷೆಗಳ ಆಧಾರದ ಮೇಲೆ ನಾವು ಒಂದು ಭಾಷೆಯನ್ನ ಮಾತಾಡ್ತಕ್ಕಂಥವ್ರನ್ನ ಒಗ್ಗೂಡಿಸ್ಬೇಕು ಅಂತೇಳಿ, ಅದರಲ್ಲೂ ಕನ್ನಡವನ್ನ ಮಾತಾಡ್ತಿರ್ತಕ್ಕಂಥ ಕನ್ನಡಿಗರನ್ನ ಒಗ್ಗೂಡಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಂತವರಲ್ಲಿ ಮೊದಲಿಗೆ ನಮಗೆ ಹೂಯಿಲಗೋಳ ನಾರಾಯಣರವರ ನೆನಪಾಗುತ್ತೆ, ಕರ್ನಾಟಕ ಏಕೀಕರಣ ನೆನಪಾಗುತ್ತೆ, ಧಾರವಾಡದಲ್ಲಿ ಕಟ್ಟಿದಂಥ ವಿದ್ಯಾವರ್ಧಕ. ಆದ್ರೆ ಆ ಮೈಸೂರು ಪ್ರಾಂತ್ಯ ಹೆಸರನ್ನ ಈ ಹೈದರಾಬಾದ್ ಅಷ್ಟು ಸಮಂಜಸ ಆಗೋದಿಲ್ಲ, ಅದನ್ನ ಒಪ್ಕೊಳ್ಳಿಕ್ಕೆ ಪಡ್ತಾ ಇರಲ್ಲ ನಮ್ಮ ಜನಪದ ಸಾಹಿತ್ಯವೇ ಅಂತಕ್ಕಂಥದ್ದು. ಹೀಗಾಗಿ ಇನ್ನು ನಮ್ಮ ಕನ್ನಡ ಕುಲ ಪುರೋಹಿತರಾದ ವೆಂಕಟರಾಯರು ಸಹ ನಮ್ಮ ಕರ್ನಾಟಕ ಏಕೀಕರಣದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಮತ್ತೆ ವಿದ್ಯಾರ್ಥಿಗಳ ಒಂದು ಮಾತಿದೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯೇಸಿ ಅಂದ್ರೆ ಎತ್ತ ತಾಯಿ ಮತ್ತು ನಾವು ಹುಟ್ಟಿದಂಥ ಊರು ಸ್ವರ್ಗಕ್ಕಿಂತ ಮಿಗಿಲು ಅಂತ. ನಾವೆಲ್ಲ ಇವತ್ತು ಯೋಚನೆ ಮಾಡೋದು ಹೆಂಗೆ ಅಂತ ಅಂದ್ರೆ, ಅಯ್ಯೋ ನಮ್ಮ ಕೈಲಿ ಏನೂ ಆಗಲ್ಲ, ಬೇರೆಯವರೇ ತುಂಬಾ ಉತ್ತಮವಾಗಿದ್ದಾರೆ, ಈ ಥರದಲ್ಲೆಲ್ಲ ಯೋಚನೆ ಮಾಡ್ತಿರ್ತೀವಿ. ಮತ್ತೆ ನಮ್ಮ ಕನ್ನಡ ವರ್ಣಮಾಲೆ ಇದೆಯಲ್ಲ, ಅದು ಸುಮ್ಮನೆ ಏಕಾಏಕಿ ಹುಟ್ಟಿರ್ತಕ್ಕಂಥದ್ದಲ್ಲ. ಅಲ್ಲಿರ್ತಕ್ಕಂಥ ನಾವು ವಿಭಾಗ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ನಾವು ಸ್ವರಗಳಿದಾವೆ. ಕನ್ನಡವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನಗಳು ಕೂಡ ಈಗ ನೋಡಿ ವಿಜಯನಗರ ಒಂದು ಕಾರ್ಯಕ್ರಮಗಳಿಗೆ ಅರ್ಥ ಇರುತ್ತೆ ಅಂತಕ್ಕಂಥದ್ದು. ಕೊನೆಯದಾಗಿ ಕುವೆಂಪು ಅವರು ಹೇಳೋ ಹಾಗೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ವಿವರಣೆಯನ್ನು ನೀಡಿದಂತಹ ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾದಂತಹ ಶ್ರೀಯುತ ಜಯಕೀರ್ತಿ ಅವರಿಗೆ ವಂದನೆಗಳು. ಎಲ್ಲ ಪುಟಾಣಿ ಮಕ್ಕಳಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಗಣ್ಯರಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮವನ್ನ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಕರ್ನಾಟಕ ಸಾರ್ವಜನಿಕ ಶಾಲೆಯ ಆವರಣದಿಂದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಬಂದು ಈ ಒಂದು ಆಟದ ಮೈದಾನದಲ್ಲಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಲಾಗಿದೆ. ಭಾಷಾವಾರು ಪ್ರಾಂತ್ಯಗಳನ್ನ ವಿಂಗಡಣೆ ಮಾಡಿದ ನಂತರ ಅತ್ಯಂತ ಹೆಚ್ಚು ಕನ್ನಡ ಮಾತಾಡ್ತಾ ಇರೋದು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ. ಹಾಗಾಗಿ ಮೈಸೂರು ರಾಜ್ಯ ಅಂತ ನಾಮಕರಣ ಆಯಿತು. ತದನಂತರ 1973ರ ನವೆಂಬರ್ 1ರ ನಂತರದಲ್ಲಿ ಅತ್ಯಂತ ಹೆಚ್ಚು ಕನ್ನಡಿಗರು ಮಾತಾಡ್ತಿದ್ದ ಭಾಷೆಯನ್ನು ಅನೇಕ ಕನ್ನಡ ಪರ ಹೋರಾಟಗಾರರು, ಏಕೀಕರಣ ಸಮಿತಿಯ ಹೋರಾಟಗಾರರು ಇವೆಲ್ಲರ ಒಂದು ಸಲಹೆ ಮತ್ತು ಹೋರಾಟದ ಅಂಗವಾಗಿ ಕರ್ನಾಟಕ ಅಂತ ನಾಮಕರಣ ಆಯಿತು. ಅದಾದ ನಂತರ ಸ್ಥಾನಮಾನ ಸಾಹಿತ್ಯ ಕ್ಷೇತ್ರದಲ್ಲಿ ಆಗ್ಬೋದು, ಇತರೆ ಕ್ಷೇತ್ರಗಳಲ್ಲೂ ಸಹ ಅನೇಕ ಸ್ಥಾನಮಾನವನ್ನು ಕೊಟ್ಟು ಬಂದಿರೋದು ನಮಗೆಲ್ಲರಿಗೂ ಸಹ ತುಂಬ ಸಂತೋಷವಾದ ವಿಚಾರ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಅನೇಕ ಕನ್ನಡಿಗರು ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಉಡುಪಿ ರಾಮಚಂದ್ರ ಅವರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿ ಮಹತ್ವವಾದ ಸಾಧನೆ ದೊರಕಿದೆ. ರವೀಂದ್ರ ಪುರಸ್ಕಾರ ದೊರಕಿದೆ. ಜೊತೆಗೆ ಇವರ ಜೀವಮಾನದ ಸಾಧನೆಗಾಗಿ ಭಾರತ ಸರ್ಕಾರ ಪದ್ಮಭೂಷಣ. ಯಾಕೆಂದ್ರೆ ಇಂಗ್ಲಿಷ್ ಜ್ಞಾನದ ಅಷ್ಟೊಂದು ಅರಿವಿರಲ್ಲ. ನವೆಂಬರ್ ತಿಂಗಳು ಬಂದರೆ ಹೆಮ್ಮೆ ಅನಿಸುತ್ತೆ. ನಾನು ಕನ್ನಡದಲ್ಲಿ ಹೆಮ್ಮೆಯ ಕನ್ನಡಿಗ, ನನ್ನ ಮಾತೃಭಾಷೆಯನ್ನು ಅಚ್ಚುಕಟ್ಟಾಗಿ ಮಾತಾಡ್ತೀನಿ ಅನ್ನೋ ಒಂದು ಹೆಮ್ಮೆ ಆಗುತ್ತೆ. ವ್ಯಾವಹಾರಿಕವಾಗಿ ಜ್ಞಾನ ದೃಷ್ಟಿಯಿಂದ ಬೇರೆ ಭಾಷೆಗಳ ಒಂದು ಜ್ಞಾನವೂ ಸಹ ಬೇಕಾಗುತ್ತೆ. ಆದರೆ ಆ ಭಾಷೆಗಳಿಗೆ ಮಾರು ಹೋಗ್ದಂಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಮಾತೃಭಾಷೆಗಳಿಗೂ ಸಹ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಹೆಮ್ಮೆಯ ವಿಚಾರ, ಈ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜರುಗಿತು. ಅದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಪೂರ್ಣಚಂದ್ರ ಚೇಶ್ವರು ಸಹ ಅದು ಸಹ ಭಾಗವಹಿಸಿದ್ರು, ನಾವು ಸಹ ಭಾಗವಹಿಸಿದ್ವಿ. ಅತ್ಯಂತ ಹೆಚ್ಚು ಕನ್ನಡಿಗರಿರೋ ಜಿಲ್ಲೆ ಅಂತ ಅಂದರೆ, ಅತ್ಯಂತ ಹೆಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆ ಅಂತಂದರೆ ನಮ್ಮ ಹೆಮ್ಮೆಯ
ಕನ್ನಡ ಜಿಲ್ಲೆ ಮಂಡ್ಯ ಜಿಲ್ಲೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಅಂತ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಜೊತೆಗೆ ನಮ್ಮ ತಾಲೂಕಿನ ಸಾಹಿತಿಗಳ ಹೆಸರನ್ನ ಮಾತಾಡ್ತಾ ಹೇಳಿದ್ರು. KS ನರಸಿಂಹಸ್ವಾಮಿ ಅವರು ಸುಜನ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಮುಖಂಡರುಗಳು, ರಾಜ್ಯ ಘಟಕದ ಅಧ್ಯಕ್ಷಗಳು ಹೋರಾಟ ಮಾಡೋದ್ರ ಮುಖಾಂತರ ಕನ್ನಡ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಒಬ್ಬ ಶಾಸಕನಾಗಿ ಅಂತ ಒಂದು ಪ್ರಗತಿಪರ ಹೋರಾಟಗಾರರಿಗೆ ಅವರ ಒಂದು ಸಹಕಾರ ಕೊಡುವಂತ ಅವ್ರ ಬೆನ್ನೆಲುಬಾಗಿರುವಂತ ಕೆಲಸವನ್ನ ನಾನು ಸಹ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿ ಹತ್ತಾರು ಕೈ ಒಂದಾದರೆ ನಮ್ಮ